ಹೊರಗಿನಿಂದ ಯಾರೋ ಬರ್ತಾ ಇದ್ದಾರಂತಲ್ಲ, ಒಳಗೆ ಬಿಡಿ ನೋಡೋಣ. ಇಲ್ಲಿ ಕೂಡ ಶಂಭು ಮಹಾದೇವ, ಮಹೇಶ್ವರ, ವಿಶ್ವೇಶ್ವರ, ವಿಶ್ವೇಶ್ವರ, ಮಹಾದೇವ. ಮಹರ್ಷಿಗಳೇ, ಅಯ್ಯೋ ಸಂಸ್ಕಾರ ಇಲ್ಲದ್ದೆಲ್ಲ ಈ ಋಷಿಗಳನ್ನೆಲ್ಲ ಹೊರಗೆ ನಿಲ್ಲಿಸಲ್ಲ, ಎಂತದ್ದು ಮಾಡುದು, ಒಳಗೆ ಬೇಗ ಕಳಿಸಿದ್ದು. ಸ್ವಾಮಿ ಕ್ಷಮಿಸಬೇಕು, ಹೀಗೆ ಬರ್ಬೇಕು, ಹೀಗೆ ಬರ್ಬೇಕು, ಹೀಗೆ ಬರ್ಬೇಕು. ಹೇಗೆ ಹೇಗೆ ಬರಬೇಕು? ಹೀಗೆ ಬರ್ಬೇಕು. ನೀವು ಅಲ್ಲಿಂದ ಹೇಗೆ ಬಂದಿದ್ರು, ಅಲ್ಲಿಂದ ಹಾಗೆ ಬನ್ನಿಲ್ಲಿ ಬಿಡುದು. ಎಂತ ಗೌರವ, ಮತ್ತೆ ಗೌರವ, ಎಂತ ಮರ್ಯಾದೆ. ಗೌರವಕ್ಕೆ ಮತ್ತೊಂದು ಹೆಸರು ಯಾವುದು? ಯಾವುದು? ಈ ಕೌನ್ಲಿಕ. ಬನ್ನಿ ಕುಳಿತುಕೊಳ್ಬೇಕು. ಅಲ್ಲ, ಅಷ್ಟು ಹೆಚ್ಚು ಮರ್ಯಾದೆ ಬೇಡ. ಹೆಚ್ಚು ಮರ್ಯಾದೆ ಅಂತಲ್ಲ, ನಿಮಗೀಗ ಕೊಡೋದ್ರಲ್ಲಿ ಇದು ಕಡಿಮೆ. ಅಲ್ಲ, ಮತ್ತೆ ಕಷ್ಟ ಆಗ್ತದೆ. ಮತ್ತೆ ಇದು ಒಳ್ಳೆ ಕಥೆ ಆಯ್ತಲ್ಲ, ಮರ್ಯಾದೆ ಕೊಡುದು ನಾನು ಮತ್ತೆ ಕಷ್ಟ ಆಗುತ್ತೆ. ಮರ್ಯಾದೆ ಮನಸ್ಸಿನ ಒಳಗಿದ್ರೆ ಸಾಕಾಗುತ್ತೆ. ಓ, ಅಂತರಂಗದಲ್ಲಿ ಭಕ್ತಿ ಇದ್ರು ಕೂಡ ಹೌದು, ಪ್ರಕಟ ಮಾಡಬಾರ್ದು ಅಂತಲ್ಲ. ನಾವು ಸಾಮಾನ್ಯರಲ್ಲ. ಹಿಮಾಲಯಕ್ಕೆ ಹೋಗಿ ಹೋಗಿ ಈ ಚಳಿಯಲ್ಲಿ ಕೂಡ ಆಗುವುದಿನ ಆಟೋ ರಿಕ್ಷಾದ ಅಡಿಯಲ್ಲಿ, ಎಲ್ಲಿ ಆಟೋ ರಿಕ್ಷಾದ ಅಡಿಯಲ್ಲಿ ಕುಳಿತು ವಟವೃಕ್ಷ ಚಪಾತಿ ಮಾಡ್ತಾ ಇದ್ದೆವು. ಅಯ್ಯೋ, ಎಂತದ್ದು ಮಾಡುದು? ತಪಸ್ಸು ಮಾಡ್ತಾ. ಆ ತಪಸ್ಸು ಮಾಡ್ತಾ ಇದ್ದದ್ದು ಬರಿಯ ತಪಸ್ಸು ಅಲ್ಲ, 20 ವರ್ಷ ನೀರಿನ ಒಳಗೆ. 20 ವರ್ಷ ನೀರೊಳಗೆ ಯಾರಾದ್ರೂ ಬದುಕಿ ಬಂದಾರ ಸ್ವಾಮಿ? ಆದ್ರೆ ನೀವು ಬದುಕಿ ಬಂದಿದ್ದೀರಿ ಅಂತಾದ್ರೆ ನಿಮ್ಮ ಸಾಮರ್ಥ್ಯ ಅಂತ ಗೊತ್ತಾಗುತ್ತದೆ. ನೀರಲ್ಲಿ ಮುಳುಗಿ 20 ವರ್ಷ ಆಯ್ತು ಅಂತ. ಮುಳುಗಿ 20 ವರ್ಷ ಅಲ್ಲೇ ಒಳಗೆ? ಅಲ್ಲ, ಮುಳುಗುವಾಗ ಎದ್ದಿದ್ದೆ. ಮುಳುಗಿ ಎದ್ದಿದ್ರೆ ಆಗ್ಲೇ? ಎದ್ದಾದ್ಮೇಲೆ 20 ವರ್ಷ ಆಯ್ತು. ಅದನ್ನ ಮೊದ್ಲೇ ಹೇಳಲಿಕ್ಕಿಲ್ಲ ನೀವು, ಮತ್ತೆ ಹೇಳುದು. ಕಠಿಣ ತಪಸ್ಸು. ಓಹೋ, ಸುತ್ತ ಬೆಂಕಿ ಹಾಕಿ. ಬೆಂಕಿ ಹಾಕಿ? ಯಾಕೆ ಬೆಂಕಿ ಹಾಕುದು? ಯಾಕೆ ತಿನ್ಲಿಕ್ಕೆ ಏನಾದ್ರು ಬೇಕಂತ ಕಾಣ್ತದೆ. ಹಿಮಾಲಯದಲ್ಲಿ ಚಳಿ ಆಗುದಿಲ್ಲ. ಓ ಹಾಗೆ, ಅದಕ್ಕೆ ಬೆಂಕಿ ಹಾಕಿ. ಚಳಿ ಇದ್ರೆ ನಿಮಗೆ ಬೆಂಕಿ ಕೂಡ ಆಗತ್ತದಲ್ವಾ? ಬೇರೆ ಬೇರೆ ಸಾಧನೆಯನ್ನೆಲ್ಲ ಮಾಡಿದವರು. ನಿಮ್ಮ ಸಾಮರ್ಥ್ಯವನ್ನು ಕೇಳುವಾಗ ಒಮ್ಮೆ ಮೈ ಮನಸ್ಸು ತುಂಬಿ ಬರ್ತದೆ. ಇಂಥದ್ದು ಮಹಾನ್ ವ್ಯಕ್ತಿಯಲ್ಲಿ ಇಲ್ಲಿಗೆ ಬರುವಾಗ ಎಷ್ಟು ಮರ್ಯಾದೆ ಬೇಡುವ. ಮತ್ತು ಅದನ್ನೇ ಹೇಳಬೇಡಿ ಸ್ವಾಮಿ, ಬಂದು ಕುಳಿತುಕೊಳ್ಳಿ. ಮತ್ತೆ ಕಷ್ಟ ಆಗುತ್ತೆ. ಮತ್ತೆ ಕಷ್ಟ? ಅದು ಕಷ್ಟ ನಾನು ಅನುಭವಿಸುದು. ನಿಮ್ಮಂತ ಪುಣ್ಯಾತ್ಮರು ಬರುದೇ ದೊಡ್ಡ ಪುಣ್ಯ. ಅಲ್ಲ, ನೀವು ಕಷ್ಟ ಬರುದಕ್ಕುಂಟೋ? ನೀವು ಅಷ್ಟೊಂದೇ ಹೇಳಿದ ಮೇಲೆ ನಮ್ಗೆ ಕೂತ್ಕೊಳ್ಳಿ. ಬನ್ನಿ. ಅಲ್ಲ, ಆದ್ರೂ ಸುಮ್ಮನೆ ಕಷ್ಟ ಆಗುದು ಬೇಡುವ ಅಂತ. ಸ್ವಾಮಿ, ನೀವೇ ಕುಳಿತುಕೊಳ್ತೀರಲ್ಲ, ನಿಮ್ಮನ್ನು ಕುಳಿತುಗೊಳಿಸ್ಬೇಕು. ನೀವು ಅಷ್ಟೇ ಹೇಳಿದ್ವಿ, ನನಗೋಸ್ಕರ ಅಲ್ಲ, ನಿಮಗೋಸ್ಕರ. ಆಯ್ತಾಯ್ತು, ಆಯ್ತು. ನೀವೊಮ್ಮೆ ಮತ್ತೆ ಕಷ್ಟ ಆಗ್ಲಿಕ್ಕೆ ಸ್ವಾಮಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ಒಮ್ಮೆ ಕುತ್ಕೊಳ್ಳಿ ಸ್ವಾಮಿ. ಆಯ್ತು, ನಾನಾಗಿ ಅಲ್ಲ, ನೀವಾಗೆ ಅಲ್ಲ, ನಾನು ಕುತ್ಕೊಳ್ಳಿ. ಮತ್ತೆ ಸುಮ್ಮನೆ ಕಷ್ಟ ಆಗುವ. ಮೊದಲು ಪಾದ ಪೂಜೆ ಮಾಡುದು. ನನಗೆ ಮರ್ಯಾದೆ ಎಲ್ಲ ಬೇಕು ಅಂತ ಇಲ್ಲ. ಮೊದಲು ಪಾದ ಪೂಜೆ ಮಾಡುದು ಸಂಪ್ರದಾಯ ಹಾಗೆ ಅಲ್ಲ, ಆದ್ರೂ ಅದು ಸರಿಯಾಗುದಿಲ್ಲ ಅಂತ. ಅದು ಸರಿಯಾಗುದಿಲ್ಲ ಅಂತ ನೀವೇಕೆ ಹೇಳುದು ಸ್ವಾಮಿ? ಅಲ್ಲ, ಪಾದ ಪೂಜೆ ನನಗೆ ಅಷ್ಟು ಬೇಡ ಇತ್ತು. ಈ ಪಾದ ಪುಣ್ಯ ಪಾದ, ಈ ಪಾದ. ಮತ್ತೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಮತ್ತೆ ಎಂತ ಸಮಸ್ಯೆ? ಆಯ್ತು, ಮತ್ತೆಂತದ್ದು ಆರತಿ ನೋಡಿ, ಅವರಿಗೆಲ್ಲ ಗೊತ್ತು. ನನಗೆ ಇಷ್ಟೊಂದು ನಿರೀಕ್ಷೆ ಇರಲಿಲ್ಲ. ನಮ್ಮದೇ ಪ್ರಜೆ ಅಲ್ಲ, ಎಷ್ಟು ಸಿಗ್ತದೆ ಅಂತ ನಿರೀಕ್ಷೆ ಇರಲಿಲ್ಲ. ಮಾತ್ರ ಸಿಕ್ಕಿದ ಅಲ್ಲ, ಗೌರವ ಅಲ್ಲ, ತಕೊಂಡ ಮೇಲೆ ಮತ್ತೆ ಸಮಸ್ಯೆ ಆಗ್ತದೆ ಅಂತ ಹೆದರಿಕೆ. ಎಂತದ್ದು ತಕೊಳ್ಳೋದು ಸ್ವಾಮಿ? ಇದೆಲ್ಲ ಕಡಿಮೆ ನಿಮಗೆ ಮಾಡುವ ಪೂಜೆ, ನಿಮ್ಮ ಸಾಧನೆಗೆ ಇದೆಲ್ಲ ಕಡಿಮೆ. ಎಲ್ಲಿ ನಿಮ್ಮ ತೃಪ್ತಿಗೆ ಬೇಕಾಗಿ ಬೇಡ, ಗಡ್ಡ ನಮಗೆ ನಿಮ್ಮ ಮುಖ ನೋಡುವಾಗ ಏನೋ ಒಂದು ಸಮಸ್ಯೆಯಲ್ಲಿದ್ದಾಗೆ, ಏನೋ ಒಂದು ಚಿಂತೆಯಲ್ಲಿದ್ದಾಗೆ ಕಾಣಿಸಿ. ಈ ಪ್ರಪಂಚದಲ್ಲಿ ಸಮಸ್ಯೆ ಇಲ್ಲದವರು ಯಾರಿದ್ದಾರೆ? ಯಾರಿದ್ದಾರೆ? ಲೋಕ ಅಂತ ಹೇಳಿದ್ರೆ ಶೂನ್ಯ. ಯಾವುದು ನಮ್ಗೆ ಬರ್ತದೆ ಅದನ್ನು ನಾವು ಅನುಭವಿಸಬೇಕು. ಇಂತಹ ವಾಕ್ಯಗಳು. ನಿನ್ನೆ ಏನಾಗಿದೆ, ನಾಳೆ ಯಾವ ಪ್ರಸಂಗ ಬರ್ತದೆ ಯೋಚನೆ ಮಾಡಬಾರ್ದು. ಇವತ್ತಿನದ್ದನ್ನು ಸುಧಾರಿಸುವುದು ಹೇಗೆ? ಕರುಣಾನಂದಕರವಾದಂತಹ ಮಾತುಗಳು ನಿಮ್ಮ. ನನಗೆ ಸಮಸ್ಯೆ ಉಂಟು ಅಂತ ಗೊತ್ತುಂಟಲ್ಲ. ಇದು ಯಾರನ್ನು ನಿರೀಕ್ಷೆಯಲ್ಲಿದ್ದೀರಾ? ನಾನು ಇವತ್ತು ನಿನ್ನೆ ಅಲ್ಲ, ಮೊನ್ನೆಗಳು ಹೋಗಿದ್ದಾನವ ನಮ್ಮವ. ನಿಮ್ಮ ನೀವು ಕಳಿಸಿಕೊಟ್ಟದ್ದು ಊರು ತಿರುಗಿ ಬಾ, ಏನೆಲ್ಲ ಆಗುತ್ತದೆ ನೋಡು, ನನ್ನ ಬಗ್ಗೆ ಏನೆಲ್ಲ ಕೇಳ್ತಾರೆ ಅಂತ. ಹೋದವನ ಸುದ್ದಿಲ್ಲ, ಇನ್ನು ಅವನನ್ನು ಹುಡುಕಿಕೊಂಡು ಬರುವ ನನಗೆ ಕೆಲಸ ಯಾಕೆ ಅಂತ. ಯಾಕೆ ನಾವು ಸ್ವಾಮಿ? ಮತ್ತೆ ನಾವು ಬಂದದ್ದು ಯಾಕೆ? ಮತ್ತೆ ಅವ ಕಳಿಸಿದವನನ್ನು ಹಿಂದೆ ತರಬೇಕು ಅಂತಲೇ ಬಂದದ್ದು. ಓ, ಸಮಸ್ಯೆಯಲ್ಲಿ ಉಂಟು, ಅಲ್ಲಿ ಹುಡುಕಿಕೊಂಡು ಹೋಗುವ ಶಕ್ತಿಯನ್ನು ಹಿಮಾಲಯಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ಎಷ್ಟು ಶಕ್ತಿಯನ್ನು ಹೊಡೆದು
ಕರ್ಕೊಂಡು ಬಂದಿದ್ದೆ. ಒಳ್ಳೇದು ಸ್ವಾಮಿ. ಅರಕ್ಷಣದೊಳಗೆ ಅವನನ್ನು ನಾನು ಬರೀತೆ. ಅರಕ್ಷಣದಲ್ಲಿ ಮಂತ್ರ ಉಂಟು. ಅರಕ್ಷಣದಲ್ಲಿ ಹೋಗಿ ಎಷ್ಟು ವಾರ ಆಯ್ತು ಗೊತ್ತುಂಟ ನಿಮಗೆ? ಈಗ ಕರೆಸುದ್ದಿ ಯಾರು? ಕರೆಸುದು ನೀವೇ ಕರೆಸಬೇಕ, ನನ್ನಿಂದ ಆಗ್ಲಿಕ್ಕೆ. ನೀವು ಅರಕ್ಷಣ ಕಣ್ಣು ಮುಚ್ಚಿದ್ರೆ ಆಯ್ತು, ಅವ ಬರ್ತಾನೆ. ಈಗ ಒಂದು ಅರಕ್ಷಣ ಎಲ್ಲಿದ್ದಾನೆ? ಸ್ವಲ್ಪ ಸಮಯ ಕೊಡ್ಬೇಕು, ಅವನೊಂದು ಬರ್ಲಿಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಎಲ್ಲಿದ್ರು ಬರ್ಬೇಕು. ಹೌದೌದು, ಅವನು ತಕ್ಕತ್ತಾದ್ರೂ ಬೇಕಲ್ಲ ಅವನಿಗೆ. ಬರ್ತಾನೆ. ಆಗ ತಕತ್ತ 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 ಕಣ್ಣು ಮುಚ್ಚಿದ್ರೆ ಆಯ್ತು, ಬರ್ತಾನೆ ಬರ್ತಾನೆ. ಕಣ್ಣು ಮುಚ್ಚಿ ಕಣ್ಣು ಕಣ್ಣು ಮುಚ್ಚಬೇಕು. ಕಣ್ಣು ತೆರೀಲಿಕ್ಕಿಲ್ಲ, ಅವನಿಗೆ ಕಷ್ಟ ಆಗ್ತದೆ ಬರ್ಲಿಕ್ಕೆ. ಮತ್ತೆ ಹಿಂದೆ ಹೋಗ್ತಾನ. ಹೌದೌದು, ಹಾಗಾಗಿ ಬರ್ಬೇಕು. ಪರಿಶುದ್ಧ ನಾನು ಹಾಗಾದ್ರೆ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ. ಸ್ವಾಮಿ ನಿಮ್ಮ ಮಹಾತ್ಮೆ ಏನು ಅಂತ ಈಗ ಗೊತ್ತಾಗಬೇಕು. ಈಗ 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 ಬರ್ತಾನೆ. ಕಣ್ಣು ಮುಚ್ಚಿದೆ. ಕಣ್ಣು ತೆರಿಬೇಡಿ, ಈಗ ಬರ್ತಾನೆ. ಯಾವುದೇ ಕಾರಣಕ್ಕೂ ತೆಗೆಯುವುದಿಲ್ಲ. ತೆರಿಬೇಡಿ, ಈಗ ಬರ್ತಾನೆ. ಅವಸರ ಮಾಡಬೇಡಿ. ಅಯ್ಯೋ ಬಂದ ಬಂದ ಬಂದ, ನಮ್ಮ ದ್ವಾರದ ಹತ್ತಿರ ಬಂದ. ಇಲ್ಲೇ ಹತ್ರ ಅಂದ. ಹೌದೌದು, ತೆಗಿಬೇಕಾಗಾದ್ರೆ ಕಣ್ಣು. ಇಲ್ಲ 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 ತೆಗಿಬೇಡಿ ತೆಗಿಬೇಡಿ ತೆಗಿಬೇಡಿ. ಬೇಡ. ದ್ವಾರದಿಂದ ಬರ್ಲಿಕ್ಕೆ ದೂರ ಇಲ್ವಾ? ಓ ಅದು ಕೂಡ ಹೌದು. ದ್ವಾರ ಬಾಲಕರು ಅವಳು ಸ್ವಲ್ಪ ಸಮಸ್ಯೆ ಮಾಡ್ತಾರೆ. ಅಲ್ಲಿ ಅಲ್ವಾ ದ್ವಾರ? ಈಗ ಬರ್ತಾನೆ, ನಿಲ್ಲಿ ಅವಸರ ಮಾಡಿ. ಈಗ ಅರಮನೆಯ ದ್ವಾರಕ್ಕೆ ಬಂದ. ಇನ್ನು ಹತ್ರ ಬಂದ. ಮೆಟ್ಟಿಲು ಹತ್ತಬೇಡುವ. ಅದು ಕೂಡ ಹೌದು. ಅರಮನೆ ಎತ್ತರ ಉಂಟಲ್ಲ, ಮೇಲೆ ಮೇಲೆ ಬರ್ಬೇಕು. ಈಗ ಬಂದ ಅನ್ನು. ಈಗ ಬಂದ ಬಂದ. ಅವರ ಸ್ವಾಮಿ ಕೇಳುದಿಲ್ಲ ನನಗೆ. ಕಣ್ಣು ತೆರೆದು ನೋಡಿ ನೀವು, ಈಗ ಬಂದ. ತೆರೆತನ ಹಾಗಾದ್ರೆ ಹೌದೌದು ಸ್ವಾಮಿಗಳೇ. ಪಾಪಿ ಅಧಮ, ತಲೆ ಕೆಟ್ಟವ, ಎಂತಾಯ್ತು? ಭಾಷೆ ಕೆಟ್ಟವ, ಎಂತಾಯ್ತು? ಮರ್ಯಾದೆ ಬಿಟ್ಟವ. ಎಂತಾಯ್ತು? ಎಲ್ಲಿಗೆ ಹೋದ್ರು? ಸ್ವಾಮಿಗಳು ಎಲ್ಲಿದ್ದಾರೆ? ಅವರನ್ನು ಎಳ್ದು ಹಾಕಿದ್ಯಾ ನೀನು? ಎಲ್ಲಿ ಹೋದ್ರು ಸ್ವಾಮಿಗಳು? ಯಾರು ಸ್ವಾಮಿಗಳೇ? ಯಾರು ಓ ಸ್ವಾಮಿಗಳೇ? ಅವ್ರು ಇವತ್ತಲ್ಲ ನಾಡಿದ್ದು ಹ? ಸ್ವಾಮಿಗಳಲ್ಲ. ನಾನು ಇಲ್ಲಿ ಋಷಿದ್ರು. ಅದೇ ನಾನು. ಅವ್ರು ನೆನಪಿಸಿ ನೀನು ಕೊಟ್ಟದ್ದ? ಅವರೇ ನಾನು, ನಾನೇ ಅವರು. ಈಗ ಅವರೇ ನೀನು? ಹೌದು. ಅಯ್ಯಯ್ಯೋ ಪಾಪಿ, ಎಂತ ಕೆಲಸ ಮಾಡಿಬಿಟ್ಟೆ ನಾನು. ಎಂತಾಯ್ತು? ಏನಾಯ್ತು? ನೀನು ಹುಟ್ಟಿದ್ದೇ ನನ್ನ ಮರ್ಯಾದೆ ತೆಗೊಳ್ಳಿಕ್ಕೆ. ಯಾಕೆ ಏನಾಯ್ತು? ಇಲ್ಲ ಅಂತ ಆದ್ರೆ ಪಾದ ಪೂಜೆ ಮಾಡಿದ್ದೇನೆ, ಆರತಿ ಎತ್ತಿದ್ದೇನೆ. ನಾನು ಬೇಡ ಬೇಡ ಹೇಳಿದ್ದೆ, ಮತ್ತೆ ಕಷ್ಟ ಆಗ್ತದೆ ಅಂತ ನೀನು ಹೇಳಿಲ್ಲ. ಬೇಡ ಬೇಡ ಹೇಳಿದ್ದು ಅವರಂತ ನಾನು ಆಲೋಚನೆ ಮಾಡಿದ್ದಲ್ವೇ? ಆದ್ರೂ ಹೋಗಿ ಹೋಗಿ ಈ ಅದು ನನಗೆ ಮೊದಲೇ ಗೊತ್ತಾಗಿತ್ತು. ಈ ಕಾಲನ್ನು ಎಲ್ಲಿಯೂ ನೋಡಿದ್ದೇನೆ. ಮತ್ತೆ ಎರಡು ಕಾಲ ಅದು 2.5 ಆಗೋಗ್ಲಿ ಗೊತ್ತು ನನಗೀಗ. ನಿಮ್ಗೆ 2 ಕಾಲು ನೋಡಿದ್ರಿ, ಈಗ ಆದ್ರೆ 4 ಕಾಲು ಆಗ್ತದೆ. ಯಾಕೆ ಹೀಗೆ ಮಾಡ್ತಿ ಪುಣ್ಯ? ನೀವು ಹೇಳಿದ್ದಲ್ಲ. ಈಗ ಆರತಿ ಎತ್ತಬೇಕಾ? ಇಲ್ಲ. ನಿನ್ನ ಮುಖಕ್ಕೆ, ಮಂಗನ ಮುಖಕ್ಕೆ ಆರತಿ. ನಾನು ಹೇಳಿದೆ ಮತ್ತೆ ಕಷ್ಟ ಆಗ್ತದೆ, ಅವಸರ ಮಾಡಬೇಡಿ ಅಂತ. ನಿನಗೆ ಮೊದಲೇ ಹೇಳುವುದಿತ್ತ? ಕೆಲಸ ಮಾಡಿದ್ದೆ ಯಾಕೆ? ಯಾಕೆ ಮಾಡಿದ್ದೆ? ನೀವು ಹೇಳಿದ್ದಲ್ವಾ, ಹೋಗಿ ವಿಚಾರವನ್ನೆಲ್ಲ ತಿಳ್ಕೊಂಡು ಬರಬೇಕು, ಊರು ಸುತ್ತಾಡಬೇಕು. ಹಾಗೆ ಪೌರಾಣಿಕರ ಬಗ್ಗೆ ಏನೆಲ್ಲ ಹೇಳ್ತಾರೆ ಗೊತ್ತಾಗಬೇಕು ನನಗೆ. ಹಾಗೆ ಹೋದ್ರೆ ಎಲ್ಲರಿಗೂ ಗೊತ್ತಾಗುದಿಲ್ವಾ? ಹಾಗೆ ಹೋದ್ರೆ ಎಲ್ಲರಿಗೆ ಗೊತ್ತಾಗುತ್ತದೆ. ಮೊದಲೊಂದು ಸ್ತ್ರೀ ವೇಷ ಮಾಡಿದೆ. ಮೊದಲು ನಿಂಗೆ ಸ್ತ್ರೀ ವೇಷದ ಚಟ ಉಂಟಲ್ಲ? ಇಲ್ಲ ಇಲ್ಲ ಇಲ್ಲ, ನೋಡ್ಲಿಕ್ಕೆ ಒಂದು ಸ್ತ್ರೀ ವೇಷ ಮಾಡಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೆ. ಹಿಂದೆ ನೋಡ್ತೇನೆ ದೊಡ್ಡ ಸಾಲು ಉಂಟು. ಸ್ತ್ರೀ ವೇಷದ ಹಿಂದೆ ಬಂದದ್ದು ನಿನ್ನ? ನನಗೆ ಸ್ತ್ರೀ ವೇಷಕ್ಕೂ ಇಷ್ಟು ಅಭಿಮಾನಿಗಳು ಇರ್ತಾರಂತ ಗೊತ್ತದ. ಅದಕ್ಕೆ ಹೇಳುದು ಯಾವ ಯಾವ ವೇಷ ಮಾಡ್ಬೇಕು ಗೊತ್ತುಂಟ? ಆ ವೇಷವೇ ಮಾಡ್ಬೇಕು. ಹೋಗಿ ಹೋಗಿ ಸ್ತ್ರೀ ವೇಷ ಮಾಡಿದ್ರೆ ಬೆನ್ನ ಹಿಂದೆ ಬರುವವರು ಎಷ್ಟು ಮಂದಿ ಬೇಡ. ಆ ವೇಷ ಬೇಡ ಅಂತ ಈ ವೇಷ ಮಾಡಿದ್ದು. ಇಲ್ಲಿಗೆ ಆ ವೇಷದಲ್ಲಿ ಬಂದದ್ದು ಯಾಕೆ? ಯಾಕೆ? ಯಾರಿಗೂ ಪರಿಚಯ ಸಿಗ್ಲಿಲ್ಲ, ನಿಮ್ಗೆ ಸಿಗ್ತದೆ ಇಲ್ವಾ ನೋಡುವ ಅಂತ. ನನಗೆ ಸಿಗ್ಲಿಲ್ಲ ಪುಣ್ಯಾತ್ಮ. ವೇಷ ಮಾಡಿ ಊರು ಸುತ್ತಿದೆ.